ಇದೇ ಜಾಗದಲ್ಲಿ ಹಿಂದೆ ಕಾಟಿ ಒಂದಕ್ಕೆ ಸಿಕ್ಕಾಕ್ಬಿಟ್ಟಿದೆ. ಕಾಟಿ ಏನಾಯಿತು ಚಂಗ್ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಜಿಗಿದ್ಬಿಟ್ಟಿತ್ತು. ಚಿಕ್ಕಮಗಳೂರಿನಲ್ಲಿ ಈಗ ಪ್ರಾಯೋಗಿಕವಾಗಿ ಈ ಥರ ಒಂದು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಈ ಥರದ ಒಂದು ಎಕ್ಸ್ಪರ್ಟ್ಗಳ ಟೀಮ್ ಇರಲಿಲ್ಲ, ಅಂದರೆ ಟೀಮ್ಗಳನ್ನು ಈ ತನಕ ಮಾಡಿರಲಿಲ್ಲ. ಯಾವುದೇ ರೀತಿ ಕಾರ್ಯಾಚರಣೆ ಅಷ್ಟು ದೊಡ್ಡ ಸಮಸ್ಯೆಗಳಾಗಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಟಿಯಿಂದ ಮೃತಪಡುವವರ ಸಂಖ್ಯೆ ಮತ್ತು ವಾಹನಗಳ ಮೇಲೆ ಅಟ್ಯಾಕು ಈ ಥರದ್ದೆಲ್ಲ ಜಾಸ್ತಿ ಆಗಿದೆ. ನಿಮಗೆ ಗೊತ್ತಿರ್ಬೋದು, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಭಾಗದಲ್ಲಿ, ಈ ಕಡೆ ಚಿಕ್ಕಮಗಳೂರಲ್ಲಿ ಹೆಚ್ಚು, ಚಿಕ್ಕಮಗಳೂರಲ್ಲಿ ಆಲ್ಮೋಸ್ಟ್ ಮೂಡಿಗೆರೆ, ಕಳಸ, ಶೃಂಗೇರಿ ಎಲ್ಲ ಭಾಗದಲ್ಲೂ ಕೂಡ ಕಾಟಿಯ ಸಮಸ್ಯೆಗಳು ಎದುರಾಗಿದೆ. ಮತ್ತು ತುಂಬ ಜನರು ಮೃತಪಟ್ಟಿರುವಂಥ ವರದಿಯನ್ನು ನೋಡಿದರು. ಕರ್ನಾಟಕದಲ್ಲಿ ಒಂದು ಡಜನ್ ಒಂದು 6 ತಿಂಗಳಲ್ಲಿ ಈ ಥರ ಕಾಟಿ ದಾಳಿಗೆ ಒಳಗಾಗಿದ್ದಾರೆ. ಅದರಲ್ಲೊಂದು 5-6 ಜನ ಮೃತಪಟ್ಟಿರ್ಬೋದು. ಈ ಕಾರ್ಯಾಚರಣೆ ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆಗಳು ಆರಂಭ ಆಗಿರುವಂಥದ್ದು. ಮತ್ತು ಸಹಜವಾಗಿ ಈಗ ಸಂತಾನಹರಣದ ಬಗ್ಗೆಯೂ ಕೂಡ ಇದಿಷ್ಟು ಚರ್ಚೆಗಳು ಆರಂಭ ಆಗಿದೆ. ಆಯ್ದ ಪ್ರಾಣಿಗಳಿಗೆ ಕೆಲವು ಸರ್ಕಲ್ಗಳಲ್ಲಿ, ಅದರಲ್ಲೂ ಆನೆ ಮತ್ತು ಚಿರತೆ, ಇವುಗಳಿಗೆ ಸಂತಾನಹರಣ ಮಾಡಬೇಕು, ಅವುಗಳ ಸಂತತಿಯನ್ನು ಕಡಿಮೆ ಮಾಡದಿದ್ದರೆ ಭಾಳ ಕಷ್ಟ ಇದೆ ಅನ್ನುವಂಥ ಒಂದು ಯೋಚನೆಗೆ ಸರ್ಕಾರ ಬಂದಿರೋದ್ರಿಂದ ಈಗ ಕಾಟಿ ಕಾರ್ಯಾಚರಣೆಯನ್ನು ಕೂಡ ಕಾನ್ಫ್ಲಿಕ್ಟ್ ಇರುವಂಥ ಪ್ರದೇಶಗಳಿಂದ ಕಾಡಿಗೆ ಅಥವಾ ಅಭಯಾರಣ್ಯಕ್ಕೆ ಅಟ್ಟುವಂಥ ಕೆಲಸಕ್ಕೆ ಮುಂದಾಗೋದಕ್ಕೆ ಮೊದಲು ಚಿಕ್ಕಮಗಳೂರು ಸರ್ಕಲಿಂದ ಶುರು ಮಾಡ್ತಾರೆ. ಅಲ್ಲಿನ CF ಆಗಿರುವಂಥ ಯಶ್ಪಾಲ್ ಕ್ಷೀರ್ಸಾಗರ್ ಅವರು ಈಗೊಂದು ಆಲ್ರೆಡಿ PCCF ಅವರ ಒಂದು ಸಲಹೆ ಮೇರೆಗೆ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಅದು ಪಶುವೈದ್ಯರ ಮತ್ತು ಎಕ್ಸ್ಪರ್ಟ್ಗಳ ಟೀಮ್. ಅದರಲ್ಲಿ ಒಂದು 4-5 ಜನ ಇದ್ದಾರೆ. ಡಾಕ್ಟರ್ ರಮೇಶ್ ಇರ್ಬೋದು, ಚಿಟ್ಟಿಯಪ್ಪ ಇರ್ಬೋದು, ಈ ಥರ ಒಂದು 3-4 ಜನ ಇದ್ದಾರೆ. ಇದರಲ್ಲಿ ಇವ್ರ ಟೀಮು ಈಗ ಫಸ್ಟು ನಮ್ಮ ಕರ್ನಾಟಕದಲ್ಲಿ ಆಗಿರುವಂಥ ಟೀಮ್, ನೆನಪಿರಲಿ ಇದು. ಮತ್ತು ಕಾರ್ಯಾಚರಣೆ ಅದು ಇದು ಅಂಥೇಳಿ ಅನ್ನೋದಕ್ಕಿಂತ ಇದೊಂದು ಟ್ರಯಲ್ ಥರ ಮಾಡ್ತಿದ್ದಾರೆ ಅವರು. ನಮ್ಮಲ್ಲಿ ಈಗ ಆನೆ ಹಿಡಿತೀವಿ ಎಕ್ಸ್ಪರ್ಟ್ ಇದ್ದಾರೆ, ಹುಲಿನೂ ಆಲ್ಮೋಸ್ಟ್ ನಾವು ಒಳ್ಳೆಯ ಹೆಸರಿದೆ. ಹಾಗಾಗಿ ಇವುಗಳದ್ದು ಈಗ ಅವಶ್ಯಕತೆ ಬೀಳ್ತಾ ಇದೆ. ಮತ್ತು ಇಲ್ಲಿ ಸಕ್ಸಸ್ ಆದರೆ ನಾರ್ತ್ ಈಸ್ಟ್ ಅಲ್ಲಿ ಆ ಭಾಗದಲ್ಲೆಲ್ಲ ಕೂಡ ಆ ಟೆರೇನ್ ಏನಿದೆ, ನಮ್ಮಲ್ಲಿರುವಂಥ ಗುಡ್ಡಗಾಡು, ಬೆಟ್ಟ ಪ್ರದೇಶಗಳು, ಪಶ್ಚಿಮ ಘಟ್ಟದಲ್ಲಿ ಒಂದು ಸಕ್ಸಸ್ ಆಯಿತು ಅಂದರೆ ಅಲ್ಲಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಈಗ ಆಲ್ರೆಡಿ ನಮಗೆ ಗೊತ್ತಿರೋದು ಏನು ಅಂತಂದರೆ, ಕಾಟಿ ಕಾರ್ಯಾಚರಣೆಯಲ್ಲಿ ಅವುಗಳು ಬದುಕುಳಿಯುವಂತಹ ಪ್ರಮಾಣ ಬಹಳ ಕಡಿಮೆ. ಅವುಗಳು ಬಹಳ ಸೆನ್ಸಿಟಿವ್ ಇರುವಂಥ ಪ್ರಾಣಿಗಳು. ಅವುಗಳಿಗೆ ಆ್ಯಂಗ್ಸೈಟಿ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿ ಮೃತಪಟ್ಟಿರ್ತವೆ. ಮತ್ತು ನಾನು ತುಂಬ ಕಾರ್ಯಾಚರಣೆ ಹತ್ರ ಹೋಗಿದ್ದೀನಿ, ನೋಡಿದ್ದೀನಿ. ಡಾರ್ಟ್ ಮಾಡಿದ ತಕ್ಷಣ ಮೃತಪಟ್ಟುಬಿಟ್ಟಿರೋವಂಥದ್ದು. ಅವುಗಳನ್ನ ಸೇಫಾಗಿ ರಿಲೊಕೇಟ್ ಮಾಡಬೇಕು ಅಥವಾ ಯಾವುದಾದ್ರು ಒಂದು ಝೂ ಅಲ್ಲಿರುವಂಥ ಯಾವುದಾದ್ರು ಆಸ್ಪತ್ರೆಗೆ ಸಾಗಿಸುವ ಮುನ್ನವೇ ಅವೆಲ್ಲ ಮೃತಪಡುವಂತಹ ಎಲ್ಲ ಘಟನೆಗಳನ್ನು ನಾನು ನೋಡಿದ್ದೀನಿ. ಅದರಲ್ಲೂ ಶಿವಮೊಗ್ಗ ಝೂ ಅಲ್ಲಿ ಇಂದೋರಲ್ಲಿ ಕಾಟಿಯನ್ನು ಕಳಿಸಿದ್ರು. ತುಂಬ ಚೆನ್ನಾಗಿ ಅವರು ಈ ಸ್ಟ್ರೇಚರು ವೆಹಿಕಲ್ ಎಲ್ಲ ಮಾಡ್ಕೊಂಡಿದ್ರು. ಅಲ್ಲಿ ಅಮರಾಕ್ಷರ್ ಮತ್ತು ಡಾಕ್ಟರ್ ಮುರಳಿ ಇದ್ದರು ಆಗ ಶಿವಮೊಗ್ಗ ಝೂ ಅಲ್ಲಿ. ಹಾಗಾಗಿ ಅವ್ರದ್ದೊಂದು ನಮಗೆ ಸಕ್ಸಸ್ ಇದೆ ಬಿಟ್ಟರೆ ಈ ತನಕ ಆ ಥರದ್ದು ಇಲ್ಲ. ತುಂಬ ವೈದ್ಯರೆಲ್ಲ ತುಂಬ ಕಷ್ಟಪಟ್ಟು ಏನೇನೋ ಮಾಡೋಕ್ಕೋಗಿ ಏನೋ ಉಳಿಸ್ಬೇಕು ಅಂತ ಇದ್ದಾಗೆಲ್ಲ ಮೃತಪಟ್ಟು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಹಾಗೆ ಈಗಲೂ ಕೂಡ ನಮ್ಮಲ್ಲಿ ಪರಿಸರ ಆಸಕ್ತರೆಲ್ಲ ಕಾಟಿ ಕಾರ್ಯಾಚರಣೆ ಬೇಡ, ಅವುಗಳು ಮೃತಪಡೋದು ಜಾಸ್ತಿ, ಮತ್ತು ಅವುಗಳನ್ನ ಯಾಕೆ ಇದನ್ನು ಮಾಡ್ತೀರಾ ಹಾಗೆ ಹೇಗೆ ಅಂತ ಹೇಳ್ತೀರಾ. ಆದರೆ ಚಿಕ್ಕಮಗಳೂರಲ್ಲಿ ಈಗ ಆಲ್ರೆಡಿ ಒಂದು 70-80 ಕಾಟಿಗಳನ್ನ ಗುಂಪುಗಳಲ್ಲಿರುವಂಥ ಕಾಟಿಗಳನ್ನು, ಅದು ಹೆಚ್ಚು ಕಡಿಮೆ ಒಂದು 20-25 ಗುಂಪುಗಳೇ ಇರ್ಬೋದೇನೋ, ಹೇಳೋಕ್ಕಾಗೋದಿಲ್ಲ. ಅಷ್ಟು ಕಾಟಿಗಳನ್ನು ಗುರುತು ಮಾಡ್ಕೊಂಡು ಇವಿಷ್ಟು ಪ್ರಾಬ್ಲಮ್ ಕೊಡ್ತಿದ್ದಾವೆ ಅಂತ ಅವೆಲ್ಲ ಈ ತೋಟ ಅಲ್ಲಿ ಇಲ್ಲೇ ಬರೋದು, ಮತ್ತು ಕಾಫಿ ಎಸ್ಟೇಟಿಗೆ ಅಲ್ಲಿ ಲಗ್ಗೆ ಇಡುವಂಥದ್ದು ಎಲ್ಲ ಸಾಕಷ್ಟಿದೆ. ಮತ್ತು ಜನರಿಗೂ ತುಂಬ ಈಗ ಮೊನ್ನೆ ಅಲ್ಲಿ ಕಳಸ ಭಾಗದಲ್ಲಿ ಒಬ್ಬರು ಚೇತನ ಅಂತ ಹೇಳ್ಬಿಟ್ಟು ಒಬ್ಬರು ಮೃತಪಟ್ಟರು. ಹಾಗಾಗಿ ಈಗ ಅದನ್ನು ಹಿಡಿಯೋದಕ್ಕೆ ಅಂತ ಮೊದಲಿಂದನೂ ಕೂಡ ಹೊಂದಿದೆ. ಮತ್ತು ಇದು ತುಂಬ ಜನರಿಗೆ ನೆನಪಿರಲಿ, ಇದು ಫಸ್ಟು ಟ್ರಯಲ್, ಅಂದರೆ ಒಂದು ಪ್ರಾಬ್ಲಮೆಟಿಕ್ ಇರುವಂಥದ್ದು ಏನು ಐಡೆಂಟಿಫೈ ಮಾಡಿದ್ರೆ ಒಂದು 2-3 ಹಿಡಿಯೋಂಥ ಪ್ರಯತ್ನ ಮಾಡ್ತಾರೆ. ಇದರಲ್ಲಿ ಅದು ಸಕ್ಸಸ್ ಆದರೆ ಅದರದ್ದು ಸೆಂಟ್ರಲ್ ನಮ್ಮ ಅಥಾರಿಟಿಯವರಿಗೆ ಕಳಿಸ್ಬೇಕಾಗತ್ತೆ. ಅದು ಕೇಂದ್ರದಲ್ಲಿ ಅದು ಒಪ್ಪಿಗೆ ಬಂದ ನಂತರ ಅದು ಎಲ್ಲ ಸರಿ ಆದಮೇಲೆ ಅದನ್ನು ಅವರು ಈ ರಿಪೋರ್ಟ್ ಇಟ್ಕೊಂಡ್ಬಿಟ್ಟು ಇನ್ನು ಉಳಿದಂಥವುಗಳನ್ನ ಮಾಡ್ತಾರೆ. ಅದು ಚಿಕ್ಕಮಗಳೂರಲ್ಲಿ ಅದು ಭದ್ರಾಕ್ಕೆ ಸಾಗಿಸ್ತಾರೆ. ಅವನ್ನ ಭದ್ರಾಕ್ಕೆ ಯಾವುದನ್ನು ಗೊತ್ತಿಲ್ಲ. ಈಗ ಅಲ್ಲೆಲ್ಲ ಡಿಫ್ರೆಂಟ್ ನಿಮಗೆ ಟರ್ಮ್ಗಳಿರ್ತವೆ. ಅಲ್ಲಿ ಈ ಟ್ರಾನ್ಸ್ಲೊಕೇಟ್ ಅಂತ ಕರೀತಾರೆ, ಶಿಫ್ಟ್ ಇರುತ್ತೆ, ಅಥವಾ ರಿಲೊಕೇಶನ್ ಇರುತ್ತೆ. ಈ ರಿಲೊಕೇಶನಲ್ಲಿ ಏನಂತಂದರೆ ಅದು ಅದೇ ರೇಂಜಲ್ಲಿ ಅಲ್ಲೇ ಮಾಡ್ತಾರೆ. ಅದು ಇನ್ನು ಟ್ರಾನ್ಸ್ಲೊಕೇಟ್ ಇರೋದು ಬೇರೆ ರೇಂಜ್ಗೆ, ಬೇರೆ ಕಡೆ ತುಂಬ ಡಿಸ್ಟೆಂಟ್ ಪ್ಲೇಸಸ್ಗೆ ಏನೋ ಕಳಿಸ್ತಾರೆ ಅಂತ. 2 ವಾರದಲ್ಲಿ ಇದು ಶುರು ಆಗ್ಬೋದು. 2 ವಾರದಲ್ಲಿ ನಾನು ಹೋಗ್ತೀನಿ. ಇದು ಟ್ರಯಲ್ ಆಗಿರೋದ್ರಿಂದ ನನಗೇನು
ತುಂಬ ಆಘಾತ ಅಂತ ಏನೋ ಅನಿಸಿಲ್ಲ, ಈ ತನಕ ಅನಿಸ್ಲಿಲ್ಲ. ಯಾಕಂದರೆ ನಾವು ಕಾಲಕ್ಕೆ ಜನರದ್ದು ನೋಡಬೇಕು, ಮತ್ತು ಅವುಗಳಿಗೂ ಉಳಿಯುವ ಭಾಳ ಅವಶ್ಯಕತೆ ಇದೆ. ತುಂಬ ಜನ ಈ ಚೆರೆಯಲ್ಲಿ ಹೊಡಿತಾರೆ, ಪೆಲೆಟ್ಸಲ್ಲಿ ಹೊಡಿತಾರೆ. ಈಗ ನಿಮ್ಗೆ ತೀರ್ಥಹಳ್ಳಿಲಿ ನೋಡಿ, ಮೇಗರಬಳ್ಳಿಯಲ್ಲಿ ಒಂದು ಕುಂಟಾಗ್ತಾ ಓಡೋದು, ನೀವೆಲ್ಲ ವೀಡಿಯೋಗಳನ್ನ ಕಳಿಸಿದ್ರಿ. ಈ ಥರದ್ದು ಸಾಕಷ್ಟು ಪ್ರದೇಶಗಳಲ್ಲಿ ತುಂಬ ಈ ಥರದ್ದು ಅವುಗಳು ಅಪಾಯದಲ್ಲಿದ್ದಾವೆ. ಮೊದಲೆಲ್ಲ ಈಗ ನಾನು ಈಗ ನಿಂತಿರೋ ಜಾಗ ಈ ಸಾಗರ ತಾಲೂಕಲ್ಲಿ ಒಂದು ಬೊಮ್ಮತ್ತಿ ಅಂತ ಹೇಳಿ ಈ ಪ್ರದೇಶದಲ್ಲಿ ನಾನು ಚಿಕ್ಕವರಿದ್ದಾಗ ಅಥವಾ ನನ್ನ ಕಾಲೇಜ್ ಡೇಸಲ್ಲಿ ಬೈಕಲ್ಲಿ ಓಡಾಡಬೇಕಾದ್ರೆ ಲೇಟಾಗಿ ಬಂದೆ. ನಾನು ಒಂದು 10-15 ಕಿಲೋಮೀಟ್ರ್ ನನ್ನ ಮನೆ ಇತ್ತು, ಕಾಡಲ್ಲಿ ಬರಬೇಕಿತ್ತು. ಚಂಗನೆ ಜಿಗಿದು ನನ್ನ ಬೈಕಿಗೆ ನಿಂತ್ಬಿಡ್ತು. ಒಳ್ಳೆ ಬೈಕ್ ಆಗಿತ್ತು, ಕರೆಕ್ಟಾಗಿ ನಿಲ್ತು ಗಾಡಿ. ಆಮೇಲೆ ಅದು ನೋಡಿದಾಗ ಅದು ಒಂಥರ ಶೈ ಇರೋದು, ನನಗೆ ಹಿಂಗೆ ನೋಡೋದ್ರೊಳಗೆ ಟಪ್ ಅಂತ ಮಾಯಿತು. ಅಂದರೆ ಅಷ್ಟು ಸೂಕ್ಷ್ಮ ಸ್ವಭಾವದ ಇರುವಂಥ ಕಾಟಿಗಳು. ಹಿಂದೆ ನೀವು ನೋಡ್ಬೋದು, ಸಾಗರದ ಭಾಗದಲ್ಲಿ ಒಬ್ಬರು ಕಾಟಿಯನ್ನು ಕಟ್ಟಿ ಹಾಕಿದ್ರು ಒಬ್ಬರು ಭಟ್ರು. ಸೊ ಇದೆಲ್ಲ ವೀಡಿಯೋಗಳು ನೋಡ್ತೀವಿ. ಆದರೆ ಇವತ್ತು ಆ ಬಾಂಧವ್ಯ ಇಲ್ಲ. ಈಗ ಕಾಟಿಗಳು ಹೆಂಗಾಗಿದೆ ಅಂದರೆ, ಅವುಗಳು ಕಂಡಾಗ ನಾವು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಿರ್ಬೋದು, ಅವುಗಳು ಎಷ್ಟರ ಮಟ್ಟಿಗೆ ಆನೆಯಷ್ಟೇ ಭಾಳ ಅಪಾಯಕಾರಿಯಾಗಿ, ಅಂದರೆ ದಾರಿ ಹೋಗ್ರಿಗೆ ಕಾಣ್ತವೆ. ನಮಗೆ ಅಂತ ಅಲ್ಲ, ನಾವು ಸುದ್ದಿಗೆ ಹೋಗೋದಿಲ್ಲ, ನಾವು ಕಂಡ್ರು ಕೂಡ ಹಿಂದ್ಗಡೆ ಹೆಂಗೆ ಹೋಗ್ಬಿಡ್ತೀವಿ, ಅಥವಾ ಪೇಷನ್ಸ್ ಇರುತ್ತೆ ನಮಗೆ. ಆದರೆ ಜನರಿಗೆ ಅದು ಇರೋಲ್ಲ, ಎಲ್ಲೋ ಹೋಗಬೇಕು ಅಂತಿರ್ತಾರೆ, ಅವು ಅಡ್ಡ ಆಗ್ತವೆ, ನಮ್ಮ ಜನರ ಮೇಲೆ ಅಟ್ಯಾಕ್ ಮಾಡ್ತವೆ, ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿ, ಸ್ಕೂಲಿಗೆ ಹೋಗೋ ಟೈಮ್. ಹಾಗಾಗಿ ಒಟ್ಟು ಚಿಕ್ಕಮಂಗ್ಳೂರಲ್ಲಿ ಸಾಕಷ್ಟು ಡಿಸ್ಟರ್ಬ್ ಆಗಿದೆ ಫಾರೆಸ್ಟು, ಮತ್ತು ಅಲ್ಲಿರೋದೆಲ್ಲ ತುಂಬ ವಿಘಟನೆ ಹೊಂದ್ಬಿಟ್ಟು ಎಲ್ಲೆಲ್ಲೋ ಆ ಕಡೆ ಗುಂಪುಗಳಾಗಿದ್ದಾವೆ. ಹಾಗಾಗಿ ಕಾಟಿ ಕಾರ್ಯಾಚರಣೆ ಏನಿದೆಯಲ್ಲ, ಅದು ಟ್ರಯಲ್ ಬೇಸ್ಡ್ ಆಗಿ ನಡೆಯುತ್ತೆ ಅದು, ಮತ್ತು ಇದು ಮಾಡೋದಿಲ್ಲ. ಮತ್ತು ಆದರೂ ಹೇಳ್ತೀನಿ, ಇದು ಸಕ್ಸಸ್ ಆಯಿತು ಅಂತಂದರೆ ಹೆಚ್ಚು ಕಡಿಮೆ ನಾನು ಹೇಳಿದ್ದೆನಲ್ಲ, ಒಂದು 50ಕ್ಕಿಂತ ಜಾಸ್ತಿ ಈ ಕಾಟಿಗಳನ್ನು ಅವರು ಆಚೀಚೆ ಓಡಿಸ್ಬೇಕಾಗತ್ತೆ, ಎಲ್ಲರೂ ಕಳಿಸ್ಬೇಕಾಗತ್ತೆ. ನಮ್ಮಲ್ಲಿ ಪಶ್ಚಿಮ ಘಟ್ಟದಲ್ಲಿ ಎಲ್ಲ ಕಡೆನೂ ಇವುಗಳ ಸಮಸ್ಯೆ ಇದೆ, ಈಗ ಸದ್ಯಕ್ಕೆ ಆಗ್ತಾ ಇದೆ. ಈಗ ಶಿವಮೊಗ್ಗದಲ್ಲಿ, ಹೊಸನಗರ ಭಾಗದಲ್ಲಿ ಜಾಸ್ತಿ ಇದೆ, ಕರಿಮನೆ ಗುಡ್ಡನೋ ಏನೋ ಬರುತ್ತೆ, ಆ ಭಾಗದಲ್ಲೆಲ್ಲ ಇದ್ದಾವೆ. ಬಟ್ ಅಲ್ಲಿ ಸ್ವಲ್ಪ ಕೃಷಿ ಚಟುವಟಿಕೆಗಳು ಸಮಸ್ಯೆಗಳಿಲ್ಲ ಅಲ್ಲಿ, ಹಾಗಾಗಿ ಸಮಸ್ಯೆ ಇಲ್ಲ. ಅದೇ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಹೊರಾಹಿ ಬ್ಯಾಕ್ ವಾಟ್ರ್ ಅಲ್ಲೆಲ್ಲ ನಿಷೇಧಿತ ಪ್ರದೇಶ, ಅವು ಆರಾಮಾಗಿ ಓಡಾಡ್ತಿರ್ತವೆ. ತೀರ್ಥಹಳ್ಳಿಯಲ್ಲಿ ಪ್ರಾಬ್ಲಮ್ ಇದೆ, ಲೇಔಟ್ ಎಲ್ಲದೂ ಆಗ್ಬೋದು. ಈ ಕಾಟಿಗಳೆಲ್ಲ ಎಲ್ಲೂ, ಅವುಗಳಿಗೂ ಕಾರಿಡಾರ್ ಇರುತ್ತೆ, ಅವುಗಳಿಗೂ ಆವಾಸ ಸ್ಥಾನ ಇರುತ್ತೆ, ಅವು ಹಾಗೆ ಸುಮ್ಮನೆ ಮನೆಗೆ ಬರೋದಿಲ್ಲ, ಅವೆಲ್ಲ ಆ ಥರ ಅಲ್ಲ. ಸೊ ಅವು ತುಂಬ ಗಾಂಭೀರ್ಯ ಇರುವಂಥ ಪ್ರಾಣಿಗಳು, ಅವುಗಳನ್ನು ಉಳಿಸುವಂಥ ಪ್ರಯತ್ನದಲ್ಲಿದ್ದಾರೆ. ಈಗ ಇದು ಟೆಕ್ನಿಕಲಾಗಿ ಏನು ಅಂತಂದರೆ, ಅವರಿಗೊಂದು ಟ್ರಕ್ ಬೇಕಾಗ್ತದೆ, ಅಂದರೆ ಅದಕ್ಕೆ ಆಗಿರುವಂಥ ಟ್ರಕ್ಕು, ಮತ್ತು ಅದಕ್ಕೊಂದು ಸ್ಟ್ರೇಚರು ಒಳ್ಳೇದು ಮಾಡ್ಕೊತಾರೆ. ಅಷ್ಟು ಬಿಟ್ಟರೆ ಮತ್ತೇನು ಬೇರೆ ಬೇಕಾಗಿಲ್ಲ, ಯಾಕಂದರೆ ಬೇರೆ ಥರದ್ದೇನೂ ಇಲ್ಲ. ಹಿಂದೆಲ್ಲ ನಮಗೆ ಮಧ್ಯಪ್ರದೇಶದ ಕನಾ ಟೈಗರ್ ರಿಸರ್ವಲ್ಲಿ ನಮ್ಮೊಂದಿಷ್ಟು ಸಿಬ್ಬಂದಿಗಳು, ಮತ್ತು ಕಾಲಕ್ಕೆ ಸುಮಾರು IFS ಆಫೀಸರ್ಗಳು ಅಲ್ಲಿ ಹೋಗಿ ಮಧ್ಯಪ್ರದೇಶದಲ್ಲಿ ಟ್ರೈನಿಂಗ್ ಎಲ್ಲನೂ ತಗೊಂಡು ಬಂದಿದ್ದಾರೆ. ಅವೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಈಗ ಚಿಕ್ಕಮಂಗ್ಳೂರಿನ CF ಆಗಿರುವಂಥ ಅವರು ನಮ್ಮ ಯಶ್ಪಾಲ್ ಕ್ಷೀರ್ಸಾಗರೇ ಹೋಗಿ ಬಂದು ಒಂದು 2 ತಿಂಗಳು ಇದ್ದು ಬಂದಿದ್ದರು. ಅಲ್ಲೆಲ್ಲ ಹೋಗಿ ಆ ಟ್ರೈನಿಂಗ್ ಎಲ್ಲ ಬಂದು ತಂದರು, ಎಲ್ಲ ಮಾಡ್ಕೊಬರ್ತಾರೆ. ಆದರೆ ಇಲ್ಲಿ ಏನು ಅದು ಇಂಪ್ಲಿಮೆಂಟ್ ಆಗೋಲ್ಲ. ಅಂದರೆ ಆ ಪ್ರದೇಶ ಏನಿದೆಯಲ್ಲ, ಕನ್ನಾ ಇದು ರಿಸರ್ವ್ ಇದೆಯಲ್ಲ, ಈ ಬೆಸ್ಟ್ ಟೀಮ್ ಇದೆ ಅಂತೆ ಅಲ್ಲಿ ನಮ್ಮ ಇಡೀ ಇದರಲ್ಲಿ ಇಂಡಿಯಾದಲ್ಲಿ. ಸೊ ಹಾಗಾಗಿ ಅಲ್ಲೆಲ್ಲ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ಇಲ್ಲಿ ಸಕ್ಸಸ್ ಆಯಿತು ಅಂತಂದರೆ, ಪಶ್ಚಿಮ ಘಟ್ಟದಲ್ಲಿ ಮೊದಲು ಇದು ಒಂದು ಟೀಮ್ ಇದು ಹಾಗೇ ಇರುತ್ತೆ. ಮತ್ತು ಎಲ್ಲೇ ಕಾನ್ಫ್ಲಿಕ್ಟ್ ಆದರೂ ಕೂಡ ಈ ಕುರುಡು ಇವುಗಳನ್ನ ನೋಡ್ತಿರ್ಬೋದು, ಕಾಟಿಗಳನ್ನ, ಅವಂತೂ ತುಂಬ ಡೇಂಜರಸ್ ಇರ್ತದೆ. ಅಂದರೆ ಎಲ್ಲ ಕಡೆ ಓಡಾಡ್ತಿರ್ತವೆ, ಅವಕ್ಕೆ ಕಣ್ಣು ಕಾಣ್ತಿರ್ಲಿಲ್ಲ, ಸುಮ್ಮನೆ ಹೋಗ್ತಾ ಇರ್ತವೆ. ಈ ನೀರಡಿಕೆಯಿಂದ ಎಲ್ಲ ಕಡೆ ಸಮಸ್ಯೆಗಳು ಎಷ್ಟಿದೆ ಅಂಥೇಳಿ ಅವುಗಳದ್ದು ಲೆಕ್ಕಾಚಾರ ಇನ್ನೂ ಮಾಡಿಲ್ಲ, ಆದರೂ ಕೂಡ ಶುರು ಮಾಡ್ತಾರೆ. ಅಂದರೆ ನಾನು ಹೇಳೋದು, ನಮ್ಮ ಎನ್ವಿರಾನ್ಮೆಂಟಲಿಸ್ಟ್ಗಳಿಗೆ ಅಥವಾ ನಮ್ಮ ಫಾಲೋವರ್ಸಲ್ಲಿ ತುಂಬ ಜನ ಆಪಸ್ಪುರ ಎತ್ತಿದ್ದೀರಿ ಅಥವಾ ವಿರೋಧ ವ್ಯಕ್ತಪಡಿಸ್ತೀರಿ. ಆದರೆ ನಾನು ಹೇಳಿದ್ದು ಫ್ಯಾಕ್ಟ್ ಹಿಂಗಿದೆ, ಏನು ಮಾಡೋಕ್ಕೆ ಬರೋದಿಲ್ಲ. ಈಗ ಸಂತಾನಹರಣದ್ದು ಅಷ್ಟೇ, ಸಂತಾನಹರಣದ್ದು ಮಿನಿಸ್ಟ್ರು ಏನು ಹೇಳ್ತಾರೆ ಅಂತಂದರೆ, ಇದನ್ನು ಒಂದು ಚರ್ಚೆಗೆ ಬಿಟ್ಟಿದ್ದೀನಿ ಅಂತ ಮಾಧ್ಯಮಗಳಿಗೆ ಒಂದು ವಿಷಯ ಮುಟ್ಟಿಸ್ತಾರೆ. ಆದರೆ ಅದು ಅಲ್ಲ, ಆಗಲೇ ಎಕ್ಸ್ಪರ್ಟ್ಗಳು, ಫಾರಿನ್ ಯಾರೋ ಡೆಲಿಗೇಷನ್ ಅವ್ರ ಹತ್ರ ಎಲ್ಲ ಮೀಟಿಂಗೆಲ್ಲ ಆಗೋಗಿದೆ ಅಂತೆ. ನನಗೆ ನನ್ನ ಫ್ರೆಂಡ್ ಯಾರೋ ಒಬ್ರು ಹೇಳ್ತಿದ್ದಾರೆ, ಅದು ಸುಮ್ಮನೆ ಅದು ಚರ್ಚೆ ಅಲ್ಲ, ಆಲ್ರೆಡಿ ಅದೊಂದು ಮೀಟಿಂಗ್ ಆಗಿದೆ ಅಂತ. ಈ ಸಂತಾನಹರಣದ್ದು ಅಷ್ಟೇ, ಆನೆಗಳಿಗೆ ಮತ್ತು ಚಿರತೆಗಳಿಗೆ ಮಾಡಬೇಕು ಅಂತಿದೆ. ನಮ್ಮ ಸಂತಾನಹರಣದ್ದು ಕೂಡ ಸೀರಿಯಸ್ ಮಾಡ್ತೀನಿ. ಬನ್ನೇರುಘಟ್ಟದಲ್ಲಿ ಏನೋ ಮೀಟಿಂಗ್ ಮಾಡಿದಾರಂತೆ, ಮತ್ತು ವೈಲ್ಡ್ ಲೈಫ್ DCFಗಳಲ್ಲೆಲ್ಲ ಕೆಲವೊಬ್ಬರು ಅಟೆಂಡ್ ಆಗಿದ್ದಾರೆ ಅಂತ ಕಾಣುತ್ತೆ. ಒಟ್ಟಲ್ಲಿ ಅದು ಕೂಡ ಚರ್ಚೆ ಬರ್ತದೆ. ಅದು ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ, ನಮ್ಮ ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟು ಭೂಪೇಂದ್ರ ಯಾದವ್ ಅವ್ರ ಆಫೀಸಿಗೆ ಕಳಿಸಿ ಅಲ್ಲಿ ಪರ್ಮಿಷನ್ ಬರಬೇಕು. ಅಲ್ಲೆಲ್ಲ ಸಿಕ್ಕಾಪಟ್ಟೆ ರೂಲ್ಸ್ಗಳಿರುತ್ತೆ, ಪಾಲಿಸಿಗಳಿರ್ತವೆ. ಅವೆಲ್ಲ ಆದಮೇಲೆ ಇಲ್ಲಿಗೆ ಬರುತ್ತೆ. ಅದಕ್ಕೂ ಕೂಡ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ನೆನಪಿರಲಿ ಯಾವುದಕ್ಕಾದರೂ. ಸೆಂಟ್ರಲ್ಲು ಸ್ಟೇಟು ಎರಡೂ ಕೂಡ ಜವಾಬ್ದಾರಿಯುತವಾಗಿ ಆಗಿತ್ತು. ಆದರೆ ಇದು ಮೊದಲಿಗೆ
ಸಮಸ್ಯೆ ಕೊಡುವಂತಹ ಕಾಟಿಗಳನ್ನು ಏನೋ ಮಾಡ್ತಾರಂತೆ, ಒಂದು 2-3 ಮಾಡ್ಬೋದು ಅಂತ. ಅದು ದೊಡ್ಡ ತುಂಬ ಅದೆಲ್ಲ ಪತ್ರಿಕೆಯಲ್ಲಿ ಬರೋದಂಗೆ ಅಷ್ಟೆಲ್ಲ ಮಾಡೋದು ಕಷ್ಟ. ಈಗಲೇ ಸಕ್ಸಸ್ ಆಗಿರೋ ವರದಿ ಕೊಡಬೇಕು, ಈ ಥರ ಇದೆ. ಆಗಲಿ ಇದು ಅವುಗಳಿಗೆ ಒಳ್ಳೇದಾಗುತ್ತೆ ಅಂದರೆ ಆಗಲಿ, ನಮಗೇನು ಸಮಸ್ಯೆ ಇಲ್ಲ. ಯಾಕಂದರೆ ಈಗಂತೂ ಫಾರೆಸ್ಟ್ ಕ್ಲಿಯರೆನ್ಸು ಅದು ಇದು ಎಲ್ಲ ಭಾಳ ಸ್ಲೋ ಪೇಸಲ್ಲಿರುತ್ತೆ. ಅದನ್ನೆಲ್ಲ ಇದ್ದಕ್ಕಿದ್ದಂಗೆ ನಾವು ಮತ್ತೆ ಈಗ ಆಲ್ರೆಡಿ ಹಾಳಾಗ್ಬಿಟ್ಟಿದೆ. ನೀವು ಏನೋ ಬಿಡಿಸಿ ಅವುಗಳಿಗೆ ಗಿಡ ಹಾಕಿ ಅವು ದೊಡ್ಡ ಫಾರೆಸ್ಟ್ ಆಗಿ ಅವು ಅಲ್ಲಿ ಬರೋವರೆಗೆ ನಮ್ಮ ತೇಜಸ್ವಿ ಅವರು ಹೇಳ್ತಾಯಿದ್ರು, ನಾವು ಏನೇ ಕೃತಕವಾಗಿ ಏನೇ ಸೃಷ್ಟಿ ಮಾಡಿದರೂ ಕೂಡ ಕಾಡು ಹಕ್ಕಿಯೂ ಕೂಡ ಆ ಜಾಗಕ್ಕೆ ಆಕರ್ಷಿತ ಆಗೋದಿಲ್ಲ. ಅಂದರೆ ಅದು ಏನನ್ನೂ ಅಟ್ರ್ಯಾಕ್ಟ್ ಮಾಡೋದಿಲ್ಲ ನಾವು ಕೃತಕವಾಗಿ ಏನಾರು ರೆಡಿ ಮಾಡಿದ್ದು ಅಂತ. ಈಗಿರೋದೆಲ್ಲ ಹಾಳಾಗೋಗಿದೆ. ಅವು ಮತ್ತೆ ಅಲ್ಲಿ ಬರಬೇಕು ಅಂತಂದರೆ ಅದು ಎಷ್ಟೋ ವರ್ಷಗಳು ಬೇಕಾಗುತ್ತೆ. ಹಾಗಾಗಿ ಸಹಜವಾಗಿ ನಮ್ಮ ಫಾರೆಸ್ಟ್ ಅಂತ ಇವರು ಹಾಕೋ ಗಿಡಗಳು ನಿಮಗೆ ಗೊತ್ತಲ್ಲ, ಹಾಕ್ತೀನಿ ಅಂತೇಳಿ ಇಂಥವೆಲ್ಲ ಅಪರಾಧಗಳು ಅವುಗಳ ಬಗ್ಗೆ ನಾವು ಮಾತಾಡೋದಿಲ್ಲ ಬಿಡಿ. ಅವೆಲ್ಲ ಬೇರೆ ಪರಿಸರವಾದಿಗಳು RT ಆ್ಯಕ್ಟಿವಿಸ್ಟ್ಗಳೆಲ್ಲ ಮಾತಾಡ್ತಿರ್ತಾರೆ. ನೀವು ಬೇಕಾದಷ್ಟು ನೋಡಿರ್ತೀರಿ, ಪತ್ರಿಕೆಯೆಲ್ಲ ಬರೀತಾರೆ, ಹಿಟ್ ಆ್ಯಂಡ್ ರನ್ ಮಾಡಿರ್ತಾರೆ, ನೋಡಿರ್ತೀರಿ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಇರಬೇಕಾದ್ರೆ ಸಹಜ ಕಾಡನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಈಗ ನಾವು ಫಾರೆಸ್ಟನ್ನು ಮತ್ತೆ ಬೆಳೆಸಿ ಅವುಗಳನ್ನು ಕಾಪಿಡುವಂತಹ, ಅವುಗಳನ್ನ ಆರೋಗ್ಯಪೂರ್ಣವಾಗಿ ನೋಡ್ಕೊಳ್ಳೋವಂಥ ಕೆಲಸ ಇದೆ. ಹಾಗಾಗಿ ಈ ಕಾರ್ಯಾಚರಣೆಯನ್ನು ಅಟ್ಲೀಸ್ಟ್ ನಾವು ಒಪ್ಕೊಬೋದು ಅಂತ ನನಗೆ ಅನಿಸುತ್ತೆ. ನಿಮಗೆ ಗೊತ್ತಿಲ್ಲ, ನಿಮ್ಮ ಅನಿಸಿಕೆಗಳಿದ್ದರೆ ಖಂಡಿತ ಹೇಳಿ. ಇನ್ನು ಸಂತಾನಹರಣದ್ದು ಕೂಡ ಸೀರಿಯಸ್ಸಾಗಿ ನಡೀತಾ ಇದೆ. ಅದನ್ನು ಇದರ ವಿಸ್ತಾರವಾಗಿ ಒಂದಿಷ್ಟು ಪೂರಕವಾಗಿ ಮಾಹಿತಿಗಳು ಸಿಕ್ಕಾಗ ನಾನು ಹೇಳ್ತೀನಿ. ಸದ್ಯಕ್ಕಿಷ್ಟು. ಥ್ಯಾಂಕ್ ಯು.